ಫಿಟ್ ಆಗಬೇಕಂತಿರೋ ಎಲ್ಲ ಹೆಣ್ಮಕ್ಳು ನಾ ಹೇಳೋದನ್ನು ಗಮನ ಕೊಟ್ಟು ಕೇಳ್ರಿ. ನಿಮ್ಮ ಇನ್ಸೆಕ್ಯೂರಿಟೀಸ್ನ ಯೂಸ್ ಮಾಡಿಕೊಂಡು ಮಂದಿ ತಮ್ಮ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡಕತ್ತಾರ. ನಿಮ್ಮ ಬೆಲ್ಲಿ ಫ್ಯಾಟ್ ಜಾಸ್ತಿ ಐತಿ ಅಂತಂದ್ರೆ ಅದನ್ನು ಕಡಿಮೆ ಮಾಡಕ್ಕೆ ನನ್ನ ಕಡೆ ಸ್ಪೆಷಲ್ ಎಕ್ಸಸೈಸ್ ಐತಿ ಅಂತಾರೆ. ನಿಮ್ಮದು ಬ್ರೆಸ್ಟ್ ಸ್ಯಾಗಿ ಅದಾವ ಅಂತಂದ್ರೆ ಅದನ್ನು ಫರ್ಮ್ ಮಾಡಕ್ಕೆ ನನ್ನ ಕಡೆ ಸ್ಪೆಷಲ್ ಎಕ್ಸಸೈಸ್ ಐತಿ ಅಂತ ಹೇಳ್ತಾರೆ. ನಿಮ್ಮದು ಆರ್ಮ್ಸಿಂದ ಫ್ಯಾಟ್ ಜಾಸ್ತಿ ಐತಿ, ನಿಮ್ಮದು ಫೇಸ್ ಫ್ಯಾಟ್ ಜಾಸ್ತಿ ಐತಿ ಅಂದ್ರೆ ಇದನ್ನು ಕೂಡ ಕಡಿಮೆ ಮಾಡಕ್ಕೆ ನನ್ನ ಕಡೆ ಸ್ಪೆಷಲ್ ಡಯಟ್ ಐತಿ, ಸ್ಪೆಷಲ್ ವರ್ಕೌಟ್ ಐತಿ ಅಂತಾರೆ. ಟೋನ್ಡಾಗಿ ಕಾಣ್ಸಕ್ಕೆ ನನ್ನ ಕಡೆ ಎಲ್ಲ ರೂಟೀನ್ ಐತಿ, ನಿಮ್ಗೆ ಕೊಡ್ತೀನಿ, ಜಾಯ್ನ್ ಆಗಿರಿ ಅಂತ ಹೇಳ್ತಾರೆ. ಒಂದನ್ನು ಅರ್ಥ ಮಾಡ್ಕೋರಿ, ವಿಡಿಯೋ ನೋಡಿದಷ್ಟು ಕೇಳಿದಷ್ಟು ಇದಿರಂಗಿಲ್ಲ. ಪ್ರಾಪರಾಗಿ ಡಯಟ್ ಮಾಡಬೇಕು, ಪ್ರಾಪರಾಗಿ ವರ್ಕೌಟ್ ಮಾಡಬೇಕು, ಪ್ರಾಪರಾಗಿ ಆ್ಯಕ್ಟಿವಿಟಿ ಲೆವೆಲ್ಸ್ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇದನ್ನು ಒಂದು ಲೈಫ್ ಸ್ಟೈಲ್ ಆಗಿ ಬಿಲ್ಡ್ ಮಾಡಿಕೊಂಡು ನೀವು ಫಿಟ್ ಆದ್ರಿ ಅಂತಂದ್ರೆ ಅದು ನಿಮಗೆ ಸಸ್ಟೇನ್ ಆಗ್ತೈತಿ. ಇಲ್ಲ ಇವು ಬರೀ ಒಂದು 4 ಎಕ್ಸಸೈಸ್ ಮಾಡ್ತೀರಿ, ಇವ್ರು ಹೇಳಿದ್ದು ಯಾವುದೋ ವಿಡಿಯೋದಾಗ ನೋಡಿ ಮಾಡ್ತೀರಿ ಅಂದ್ರೆ ಅದರಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋದಿಲ್ಲ, ನಿಮ್ಗೆ ರಿಸಲ್ಟ್ ಬರಲ್ಲ. ನಿಮ್ಗೇನಾದರೂ ಪ್ರಾಪರ್ ರಿಸಲ್ಟ್ ಬೇಕಂತಂದ್ರೆ ನಿಮ್ಮ ಕಂಡೀಷನ್, ನೀವು ಹೆಂಗೈತಿ, ನಿಮ್ಮ ಈಟಿಂಗ್ ಹ್ಯಾಬಿಟ್ಸು, ನಿಮ್ದು ಈಗ ಸದ್ಯಕ್ಕೆ ಮಸಲ್ ಮಾಸ್ ಎಷ್ಟೈತಿ, ಫ್ಯಾಟ್ ಪರ್ಸೆಂಟೇಜ್ ಎಷ್ಟೈತಿ, ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಏನೇನು ಅದಾವು, ನಿಮ್ಮದು ಪಾಸ್ಟ್ ಹಿಸ್ಟ್ರಿ ಏನೈತಿ, ಇವನ್ನೆಲ್ಲನೂ ವಿಚಾರ ಮಾಡಿ ನಿಮಗೆ ಪ್ರಾಪರಾಗಿ ಡಯಟ್ ಪ್ಲ್ಯಾನ್ ರೆಡಿ ಮಾಡಬೇಕು, ಪ್ರಾಪರಾಗಿ ಟ್ರೈನಿಂಗ್ ಪ್ಲ್ಯಾನ್ ರೆಡಿ ಮಾಡಬೇಕು. ನೀವು ಅದನ್ನು ಎಷ್ಟು ಸರಿಯಾಗಿ ಫಾಲೋ ಮಾಡಕತ್ತೀರೋ ಇಲ್ಲೋ ಅನ್ನೋದನ್ನು ನೋಡಬೇಕಾಗ್ತೈತಿ. ಇಷ್ಟೆಲ್ಲ ಮಾಡದೆ ಒಂದು 4 ಎಕ್ಸಸೈಸ್ ಅಂತ ನಿಮ್ಮ ಜೀವನನ ಚೇಂಜ್ ಆಗ್ತೈತಿ ಅಂದ್ಬಿಟ್ರೆ ಸರಿಯಲ್ಲ.